ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಮರಳಿ ಪ್ರಕೃತಿಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಕೆಲವರು ಗಮನಿಸಿರಬಹುದು, ಬೆಳಿಗ್ಗೆ ಎದ್ದಾಗ ಇನ್ನೂ ಕೂಡ ನಿದ್ದೆ ಬರುವಂತಹ ಫೀಲಿಂಗ್ ಜಾಸ್ತಿ, ಒಂದು ಆಕ್ಟಿವ್ ಆಗಿರಬೇಕು ಅಂತ ಅನಿಸೋದೇ ಇಲ್ಲ. ಇನ್ನು ಕೆಲವರಿಗೆ ಬೆಳಿಗ್ಗೆ ಎದ್ದಾಗ ಮುಖ ಸೋಲನ್ ಅಂದರೆ ಫೇಸ್ ಸ್ವೆಲ್ಲಿಂಗ್ ಆಗಿರುವಂಥದ್ದು, ಕಣ್ಣಿನ ಕೆಳಗಡೆ ಸ್ವೆಲ್ಲಿಂಗ್ ಇಲ್ಲಿ ಬರುವಂಥದ್ದು, ಮತ್ತೆ ಕಪ್ಪು ವೃತ್ತ ಕಣ್ಣಿನ ಸುತ್ತ ಕಾಣಿಸುವಂಥದ್ದು, ಒಂಥರ ಸಿಕ್ ಫೀಲಿಂಗ್, ಹುಷಾರಿಲ್ಲದೆ ಇರುವಂಥದ್ದು, ಇನ್ನು ಮಲಗಿ ಬಿಡುವ, ಏನು ಮಾಡೋದು ಬೇಡ ಅನ್ನುವಂತಹ ಒಂದು ಲೇಜಿನೆಸ್ ಅಥವಾ ಒಂಥರ ಜಡತ್ವ ಕಾಣಿಸಿಕೊಡುವಂಥದ್ದು, ಇವೆಲ್ಲ ಕೂಡ ತುಂಬ ಜನರನ್ನು ಬಾಧಿಸುವಂಥದ್ದು. ತುಂಬ ಕಾಮನ್ ಅಂತ ತಿಳ್ಕೊಂಡಿರ್ಬೋದು, ಯಾಕಂದರೆ ಜನರಿಗೆ ಅದು ಅಭ್ಯಾಸ ಆಗಿಬಿಟ್ಟಿರ್ತದೆ. ಆದರೆ ಈ ಒಂದು ಬೆಳಿಗ್ಗೆ ಏಳುವಾಗಿನ ಒಂದು ಸಿಂಪ್ಟಮ್ಗಳು ಅಥವಾ ಲಕ್ಷಣಗಳು ಏನು, ಅವು ನಿಮ್ಮ ಆರೋಗ್ಯದ ಲೆವೆಲ್ ಅನ್ನು ನಿರ್ಧರಿಸ್ತದೆ ಅಂತ ನೀವು ನಂಬಲೇಬೇಕು. ಯಾಕಂದ್ರೆ ಮುಖ ಸ್ವೆಲ್ಲಿಂಗ್ ಆಗಿರುವಂಥದ್ದು ಇರಬಹುದು, ಕಣ್ಣಿನ ಕೆಳಗಿನ ಸ್ವೆಲ್ಲಿಂಗ್ ಇರಬಹುದು, ಅಥವಾ ಆ ಒಂದು ಆಕ್ಟಿವ್ ಫೀಲಿಂಗ್ ಇಲ್ಲದೆ ಇರುವಂಥದ್ದು, ಅದೆಲ್ಲ ಕೂಡ ನಿಮ್ಮ ಸರ್ಕ್ಯಾಡಿಯನ್ ರಿದಮ್ ಸರಿಯಾಗಿಲ್ಲ ಅಂತ ಸೂಚಿಸ್ತದೆ. ಅದು ಅಲ್ಲದೆ ನಿಮ್ಮ ಡೈಜೆಷನ್ ಸರಿಯಾಗಿಲ್ಲ, ಅಲ್ಲಿ ಏನೋ ಇಂಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ಸ್ ಅಥವಾ ಅಲ್ಲಿ ಜೀರ್ಣ ಆಗದೇ ಇರುವಂತಹ ಆಹಾರ ದೇಹದಲ್ಲಿ ಉಳಿದಿದೆ, ಅದೇ ನಿಮ್ಮ ಈ ಒಂದೆಲ್ಲ ಸಿಂಪ್ಟಮ್ಗಳಿಗೆ ಕಾರಣ ಅಂತ ಕೂಡ ನಿಮಗೆ ಗೊತ್ತಿರಬೇಕು. ಯಾಕಂದರೆ ಈ ಓವರ್ ನೈಟ್ ನೀವು ಮಲಗಿದಾಗ ಆಟೋಮೆಟಿಕ್ ಆಗಿ ಉಪವಾಸ ಆಗಿಬಿಡ್ತದೆ, ಫಾಸ್ಟಿಂಗ್ ಥೆರಪಿ ಥರ ಆಗಿಬಿಡ್ತದೆ ನಿಮಗೆ. ನೀವು ಉಳಿದ ಟೈಮಲ್ಲಿ ಫಾಸ್ಟಿಂಗ್ ಮಾಡ್ತಿರೋ ಇಲ್ವೋ, ಅಂದರೆ ವಾರಕ್ಕೊಂದ್ಸಲ ಉಪವಾಸ ಅಂತ ಚಿಕಿತ್ಸೆಗಳನ್ನು ನೀವು ಮಾಡದೇ ಇದ್ದರೂ ರಾತ್ರಿ ಒಂದು ಕೆಲವು ಗಂಟೆಗಳ ಕಾಲ ಆಟೋಮೆಟಿಕ್ ಆಗಿ ಫಾಸ್ಟಿಂಗ್ ಉಪವಾಸ ಆಗಿಬಿಡ್ತದೆ. ನೀವು ಫಾಸ್ಟಿಂಗ್ ಮಾಡೋ ಟೈಮಲ್ಲಿ ಏನಾಗ್ತದೆ, ಜನರಲ್ ಆಗಿ ಮುಖ್ಯವಾಗಿ ನಿಮ್ಮ ಜೀರ್ಣಾಂಗ ವ್ಯೂಹ ರೆಸ್ಟಲ್ಲಿರ್ತದೆ. ಅದು ರೆಸ್ಟಲ್ಲಿ ಇರುವಾಗ ನಿಮ್ಮ ಬಾಯಿಯಿಂದ ಹಿಡಿದು ನಿಮ್ಮ ಕೆಳಗಿನ ಗುದ ದ್ವಾರದವರೆಗೆ ಕೂಡ ಅಲ್ಲಿ ಕ್ಲೆನ್ಸಿಂಗ್ ಆಗ್ತದೆ. ಯಾವಾಗ ನೀವು ಆಹಾರ ತಗೊಳ್ತಿರೋ ಆವಾಗ ಅದು ಸ್ಪಾಂಜಿನ ಹಾಗೆ ಫುಲ್ ನಿಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ ಸ್ಪಾಂಜಿನ ಹಾಗೆ ಅಬ್ಸಾರ್ಬ್ ಮಾಡ್ತದೆ ಆಹಾರ ಕಣಗಳನ್ನು, ನೀರಿನ ಕಣಗಳನ್ನು. ಯಾವಾಗ ನೀವು ಉಪವಾಸ ಮಾಡ್ತಿರೋ ಆ ಸ್ಪಾಂಜ್ ಸ್ಕ್ವೀಸ್ ಆಗ್ತದೆ, ಹಿಂಡಿದ ಹಾಗಾಗ್ತದೆ. ಹಾಗಾಗಿ ಅಲ್ಲಿ ತುಂಬ ದಿನದಿಂದ ಕಲೆಕ್ಟ್ ಆಗಿರುವಂತಹ ಮಾರ್ಬಿಡಿಟಿ ಅಥವಾ ಟಾಕ್ಸಿನ್ಗಳು ಹೊರಗೆ ಬರ್ತವೆ. ಅದೇ ನೀವು ನೋಡಿರ್ಬೋದು, ಬೆಳಿಗ್ಗೆ ಎದ್ದಾಗ ನಿಮ್ಮ ಬಾಯಿ ಕ್ಲೀನ್ ಇರೋದಿಲ್ಲ, ಬಾಯಿಯಲ್ಲಿ ಸ್ಮೆಲ್ ಬರ್ತಾ ಇರ್ತದೆ, ಬಾಯಿಯಲ್ಲಿ ಗಲೀಜಾಗಿ ಫೀಲ್ ಇರ್ತದೆ. ಯಾಕಂದರೆ ಅದೊಂಥರ ಉಪವಾಸದಿಂದ ಸ್ವಚ್ಛ ಆಗಿರ್ತದೆ, ದೇಹ ಎಲ್ಲ ಕ್ಲೆನ್ಸಿಂಗ್ ಪ್ರೊಸೆಸ್ಸಲ್ಲಿ ಸ್ಟಾರ್ಟ್ ಆಗಿರ್ತದೆ. ಹಾಗಾಗಿಯೇ ನಿಮಗೆ ಅದು ಟಾಕ್ಸಿನ್ಸ್ ಹೊರಗೆ ಹಾಕಿದಂತಹ ಒಂದು ಪ್ರಕ್ರಿಯೆ ಕಾಣುವಂಥದ್ದು. ನೀವು ಬಾಯನ್ನಷ್ಟೇ ಕ್ಲೀನ್ ಮಾಡ್ತೀರಿ, ಆದರೆ ನಿಮ್ಮ ಕಂಪ್ಲೀಟ್ ಗಟ್ ಅನ್ನ ಸ್ವಚ್ಛ ಮಾಡೋದಿಲ್ಲ. ಅದಕ್ಕೋಸ್ಕರ ನೀವು ಬೆಳಿಗ್ಗೆ ಎದ್ದಾಗ ಕೆಲವು ಕ್ರಮಗಳನ್ನು ಅನುಸರಿಸ್ತಾ ಬರಬೇಕಾಗ್ತದೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ಯಾವ ರೀತಿ ನೀವು ತಿಂತೀರೋ, ನೀವು ಆಹಾರ ನಿಮ್ಮ ಎನರ್ಜಿಗೋಸ್ಕರ ತಿಂತೀರೋ, ಅದೇ ರೀತಿಯಲ್ಲಿ ತ್ಯಾಜ್ಯ ನಿರ್ವಹಣೆ ಕೂಡ ಬಹಳಷ್ಟು ಮುಖ್ಯ ಆಗ್ತದೆ. ತ್ಯಾಜ್ಯ ನಿರ್ವಹಣೆ ಆಗದಿದ್ರೆ ಏನಾಗ್ತದೆ, ಸ್ಟಿಂಕ್ ಆಗ್ತಾ ಬರ್ತದೆ, ಅಲ್ಲಿ ಅದು ಕೊಳ್ತು ಹೋಗ್ತಾ ಬರ್ತದೆ ನಮ್ಮ ದೇಹದಲ್ಲಿ ತ್ಯಾಜ್ಯ. ಅದು ಕಾಂಪ್ಲಿಕೇಶನ್, ಹೆಲ್ತ್ ಕಾಂಪ್ಲಿಕೇಶನ್ಸ್. ಯಾವ ರೀತಿಯಲ್ಲಿ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿಯಾಗುವಂಥದ್ದು, ಆ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ ಅಥವಾ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಏನು ಮಾಡ್ತದೆ, ನಮ್ಮ ಜೀವಕೋಶಗಳೊಳಗೆ ಹೋಗಿ ಅದು ಏನೇನೋ ಸಮಸ್ಯೆಗಳನ್ನು ತರಬಹುದು, ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಸಮಸ್ಯೆಗಳನ್ನು ತರಬಹುದು. ಹಾರ್ಟ್ ಪ್ರಾಬ್ಲಮ್ಸ್ ತರಬಹುದು, ಹೈಪರ್ ಟೆನ್ಷನ್ ಅಥವಾ ಅಧಿಕ ರಕ್ತದ ಒತ್ತಡವನ್ನು ತರಬಹುದು, ಡಯಾಬಿಟಿಸ್ ಸಮಸ್ಯೆ ಕಾಡಬಹುದು, ಹಾಗೆ ಥೈರಾಯ್ಡ್ ಇಶ್ಯೂಸ್ ಕಾಣಿಸಬಹುದು, ನಿಮ್ಮ ರಿಪ್ರೊಡಕ್ಟಿವ್ ಆರ್ಗನ್ಸ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಬಹುದು. ಇನ್ಫರ್ಟಿಲಿಟಿಯಿಂದ ಹಿಡಿದು ಫೈಬ್ರಾಯ್ಡ್ಸ್, ಯೂಟ್ರಸ್ ಇಂದ ಹಿಡಿದು PCOS ಇಂದ ಹಿಡಿದು ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಈ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ ಕಾರಣ ಆಗಿರಬಹುದು. ಎಲ್ಲವನ್ನ ಡ್ಯಾಮೇಜ್ ಮಾಡ್ತಾ ಬರ್ತದೆ ಎಲ್ಲ ಜೀವಕೋಶಗಳನ್ನದು. ಹಾಗಾಗಿ ಇಂತಹ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡಬೇಕು ಅಂದರೆ ಮುಖ್ಯವಾಗಿ ಬೆಳಗ್ಗಿನ ರೊಟೀನ್ ಬಹಳಷ್ಟು ಮುಖ್ಯ ಆಗ್ತದೆ. ಬೆಳಗ್ಗಿನ ರೊಟೀನಲ್ಲಿ ನೀವು ಬೆಳಿಗ್ಗೆ ಬೇಗ ಎದ್ದು ಏನೆಲ್ಲ ನೀವು ಸಣ್ಣ ಕೆಲವು ಟಿಪ್ಸ್ಗಳನ್ನು ನೀವು ಅಳವಡಿಸ್ತಾ ಬರ್ತೀರೋ, ಆ ಟಿಪ್ಗಳು ನಿಮ್ಮನ್ನ ಪೂರ್ತಿ ದಿನ ಮಾತ್ರ ಅಲ್ಲ, ನಿಮ್ಮ ಕಂಪ್ಲೀಟ್ ಜೀವನ ಶೈಲಿ ಮತ್ತು ಆರೋಗ್ಯವನ್ನಾಗಿ ಮಾರ್ಪಡಿಸ್ತದೆ. ಪೂರ್ತಿ ದಿನವನ್ನು ಕೂಡ ಆರೋಗ್ಯವಾಗಿ ಅಲರ್ಟ್ ಆಕ್ಟಿವ್ ಆಗಿ ಮಾಡಿಬಿಡ್ತದೆ. ಅಂತಹ ಸಣ್ಣ ಸಣ್ಣ ಕೆಲವು ಪ್ರಾಕ್ಟೀಸ್ಗಳು ಏನು ಅನ್ನುವಂಥದ್ದನ್ನ ನಾನಿವತ್ತು ಹೇಳ್ತಾ ಹೋಗ್ತೇನೆ. ಒಂದನೇದು, ಈ ತಾಮ್ರದ ಪಾತ್ರೆಯಲ್ಲಿ ಅಥವಾ ಗ್ಲಾಸ್ ಅಥವಾ ಚೊಂಬಿನಲ್ಲಿ ನೀರನ್ನ ಕುಡಿಯುವಂಥದ್ದು. ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಓವರ್ ನೈಟ್ ಇಟ್ಟು ಕುಡಿಯುವಂಥದ್ರಿಂದ ಏನೆಲ್ಲ ಆರೋಗ್ಯ ಲಾಭ ಇದೆ ಅಂತ ನೀವು ನೋಡಬೇಕು. ಯಾಕಂದ್ರೆ ಅದು ಬಹಳ ಹಿಂದಿನ ಕಾಲದಿಂದಲೇ ಬಂದಂತಹ ಒಂದು ಪ್ರಾಕ್ಟೀಸ್ ಇದು. ತಾಮ್ರದ ತಂಬಿಗೆಯಲ್ಲಿ ನೀರನ್ನ ಓವರ್ ನೈಟ್
ಒಂದು 6 ರಿಂದ 7 ಗಂಟೆ ಇಟ್ಟು ಬೆಳಿಗ್ಗೆ ಎದ್ದು ಕುಡಿಯುವಂಥದ್ದು. ಇದರಿಂದ ಒಂದು ಮುಖ್ಯವಾಗಿ ಸಿಗುವಂಥದ್ದು ಆಂಟಿ ಆಕ್ಸಿಡೆಂಟ್ ಎಫೆಕ್ಟ್ ಅಂತ. ನಾನು ಆಗಲೇ ಹೇಳಿದ ಹಾಗೆ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ ಅನ್ನ ನಿರ್ನಾಮ ಮಾಡಲಿಕ್ಕೆ ಬೇಕಾದಂತಹ ಆಂಟಿ ಆಕ್ಸಿಡೆಂಟ್ ನ್ಯಾಚುರಲ್ ಆಗಿ ಈ ಒಂದು ತಾಮ್ರದ ಅಂಶದಲ್ಲಿ ಉತ್ಪತ್ತಿ ಆಗುವಂಥದ್ದು. ಇನ್ನು ನೀರಿನಲ್ಲಿರುವಂತಹ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಗಳನ್ನ, ವೈರಸ್ಗಳನ್ನ ಅದು ಕೊಲ್ತದೆ. ಈ ತಾಮ್ರದ ಪ್ರಾಪರ್ಟಿಗಳೇನಿದ್ದಾವೆ ಅವು ನೀರನ್ನ ಆಟೋಮ್ಯಾಟಿಕ್ ಆಗಿ ಸ್ವಚ್ಛ ಮಾಡ್ತದೆ. ಹಾಗಾಗಿ ಈಗ ಆರ್ ಒ ಅಥವಾ ಈ ಒಂದು ನೀವು ಅಕ್ವಾಗಾರ್ಡ್ ಅಲ್ಲಿ ಕೂಡ ನೀವು ಗಮನಿಸಿರ್ಬೋದು, ಏನು ಕಾಪರ್ ಟೆಕ್ನಾಲಜಿ ಅಂತ ಅಳವಡಿಸಿರ್ತಾರೆ. ಅದೇ ಟೆಕ್ನಾಲಜಿ ಅಷ್ಟೇ ನೀರಿನಲ್ಲಿರುವಂತಹ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲಿಕ್ಕೋಸ್ಕರ ಉಪಯೋಗವಾಗುವಂಥದ್ದು ಈ ತಾಮ್ರ. ಹಾಗಾಗಿ ಈ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಕುಡಿಯೋದ್ರಿಂದ ಈ ನೀರಿನಲ್ಲಿ ಇರಬಹುದಾದಂತಹ ಕೆಲವು ಬ್ಯಾಕ್ಟೀರಿಯಾಗಳು, ರೋಗ ತರುವಂತಹ ಬ್ಯಾಕ್ಟೀರಿಯಾ ಮಾತ್ರ ಅಲ್ಲ, ಬೇರೆ ಸೂಕ್ಷ್ಮಾಣುಜೀವಿಗಳು ಕೂಡ ನಾಶ ಆಗಿ ನೀರು ಆಟೋಮ್ಯಾಟಿಕ್ ಆಗಿ ಸ್ವಚ್ಛ ಆಗ್ತಾ ಬರ್ತದೆ. ಇನ್ನು ನ್ಯಾಚುರಲ್ ಆಗಿ ಈ ತಾಮ್ರ ಅನ್ನುವಂಥದ್ದು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುವಂಥದ್ದು. ಯಾಕಂದ್ರೆ ಇದೊಂದು ಎಸೆನ್ಷಿಯಲ್ ಟ್ರೇಸ್ ಮಿನರಲ್ ಅಂತ ಹೇಳಬಹುದು. ಹಾಗಾಗಿ ಇದು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡಲಿಕ್ಕೂ ಸಹಕಾರಿಯಾಗ್ತದೆ. ಅದು ಅಲ್ಲದೆ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಅನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಐರನ್ ಅಬ್ಸಾರ್ಪ್ಷನ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗ್ಲಿಕ್ಕೆ ಕೂಡ ಅದು ಸಹಕಾರಿಯಾಗ್ತದೆ. ರಕ್ತದಲ್ಲಿ ಕಬ್ಬಿಣದ ಅಂಶ ಅಬ್ಸಾರ್ಬ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಈ ಕಾಪರ್ನ ಅಂಶ ಬಹಳಷ್ಟು ಮುಖ್ಯ ಆಗ್ತದೆ. ಇದರಲ್ಲಿ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಇದ್ದಾವೆ. ನೀವು ಯಂಗ್ ಕಾಣ್ಲಿಕ್ಕೋಸ್ಕರ ಕೂಡ ಈ ಒಂದು ನೀರನ್ನು ನೀವು ಬಳಸಬಹುದು. ಇದರಲ್ಲಿರುವಂತಹ ಆಕ್ಸಿಜನ್ ಅಂದ್ರೆ ಏನು, ಆಕ್ಸಿಜನ್ ಫ್ರೀ ರ್ಯಾಡಿಕಲ್ ಅನ್ನ ನಿರ್ನಾಮ ಮಾಡುವಂತಹ ಅಂಶ ಒಂದು, ಆಂಟಿ ಆಕ್ಸಿಡೆಂಟ್ ಒಂದು. ಇನ್ನೊಂದು ಕೊಲಾಜನ್ ಅನ್ನ ಟ್ರ್ಯಾಪ್ ಮಾಡುವಂತಹ ಅಂಶ ಕೂಡ ಅದರಲ್ಲಿದೆ. ಅದು ಅಲ್ಲದೆ ಆಕ್ಸಿಜನ್ ಅನ್ನ ಕೂಡ ಜೀವಕೋಶದಲ್ಲಿ ಉಳಿಸುವಂತಹ ಒಂದು ಪ್ರಾಪರ್ಟಿ ಈ ಒಂದು ಎಸೆನ್ಷಿಯಲ್ ಟ್ರೇಸ್ ಮಿನರಲ್ ತಾಮ್ರದಲ್ಲಿ ಇದೆ. ಹಾಗಾಗಿ ಇವೆಲ್ಲ ಕೂಡ ತಾಮ್ರದ ಪಾತ್ರೆಯಲ್ಲಿ ಹಾಕಿದ ನೀರನ್ನು ಕುಡಿಯೋದ್ರಿಂದ ಸಿಗುವಂತಹ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್. ಇನ್ನು ಯಾವ ರೀತಿಯಲ್ಲಿ ಕುಡಿಯುವಂಥದ್ದು, ಅದು ಕೆಲವು ನಿಯಮಗಳಿದ್ದಾವೆ. ನೀವು ಓವರ್ನೈಟ್ ರಾತ್ರಿ ಅದನ್ನ ತಂಬಿಗೆಯಲ್ಲಿ ನೀರನ್ನು ಇಟ್ಟು ಮರುದಿನ ಬೆಳಿಗ್ಗೆ ಕುಡಿಯುವಂಥದ್ದು. ಆದ್ರೆ 1 ರಿಂದ 2 ಗ್ಲಾಸ್ ಅಷ್ಟೇ ಕುಡೀರಿ. ಅದನ್ನೇ ಒಂದು ಹಾಬಿಯಾಗಿ ಮಾಡಿಕೊಂಡು ಯಾವತ್ತೂ ಅದೇ ನೀರನ್ನು ಕುಡಿಯೋದು ಬೇಡ. ಯಾಕಂದ್ರೆ ದೇಹದಲ್ಲಿ ಕಾಪರ್ನ ಅಂಶ ಜಾಸ್ತಿಯಾಗಿ ಟಾಕ್ಸಿಸಿಟಿ ಆಗ್ಲಿಕ್ಕೆ ಬಿಡಬೇಡಿ. ಬೆಳಿಗ್ಗೆ ಎದ್ದ ತಕ್ಷಣ 2 ಗ್ಲಾಸ್ ಮ್ಯಾಕ್ಸಿಮಮ್ ಕುಡಿದ್ರೆ ಸಾಕು. ಇನ್ನು ಆ ಪಾತ್ರೆಯನ್ನು ಅಷ್ಟೇ, ನೀವೇನು ಯೂಸ್ ಮಾಡ್ತೀರಿ ತಾಮ್ರದ ಪಾತ್ರೆ, ಅದನ್ನ ಸ್ವಚ್ಛವಾಗಿಟ್ಟುಕೊಳ್ಳುವಂಥದ್ದು ಬಹಳ ಮುಖ್ಯ. ಅದು ಲೆಮನ್ ಮತ್ತೆ ಸಾಲ್ಟ್ ಅದನ್ನ ಯೂಸ್ ಮಾಡಿ ಅದನ್ನ ಕ್ಲೀನ್ ಮಾಡುವಂಥದ್ದು ಚೆನ್ನಾಗಿ, ಅದು ಮುಖ್ಯ ಆಗ್ತದೆ. ಅದು ಅಲ್ಲದೆ ಏನಾದ್ರೂ ಫ್ಲೇಕ್ಸ್ ತರ ಅಥವಾ ಆಕ್ಸಿಡೇಷನ್ ಅಥವಾ ಟರ್ನಿಶಿಂಗ್ ತರ ಅದರ ಒಳಗೆ ಕಪ್ಪಾಗ್ತಾ ಬಂದ್ರೆ, ಆ ಥರ ಎಲ್ಲ ಆಗ್ತಾ ಬಂದ್ರೆ ತಕ್ಷಣವಾಗಿ ಬೇರೆ ಹೊಸ ಪಾತ್ರೆಯನ್ನು ಉಪಯೋಗಿಸಿ ಅಂತಹ ಪಾತ್ರೆ ಬಳಕೆಯನ್ನ ನಿಲ್ಲಿಸಬೇಕಾಗ್ತದೆ ನೀವು. ಯಾಕಂದ್ರೆ ಅಲ್ಲಿ ರಸ್ಟ್ ಫಾರ್ಮೇಶನ್ ಆದ್ರೆ ದೇಹದಲ್ಲಿ ಆರೋಗ್ಯ ಸಮಸ್ಯೆ ಕಾಣಬಹುದು. ಇನ್ನು ವಿಲ್ಸನ್ಸ್ ಡಿಸೀಸ್ ಅಂದ್ರೆ ಅಲ್ಲಿ ಕಾಪರ್ ಅನ್ನ ಕರೆಕ್ಟ್ ಆಗಿ ಡೈಜೆಸ್ಟ್ ಮಾಡುವಂತಹ ತಾಕತ್ತಿಲ್ಲದ ಕೆಲವು ಇಶ್ಯೂಗಳಿದ್ರೆ ಅಂಥವರೆಲ್ಲ ನೀವು ಈ ಒಂದು ಪ್ರಾಕ್ಟೀಸ್ ಅನ್ನ ಮಾಡಬಾರ್ದು. ಇನ್ನು ಹುಳಿ ಅಂಶ ಇರುವಂತಹ ಆಹಾರಗಳನ್ನ ಅಂದ್ರೆ ದ್ರವಗಳನ್ನ ಅದರಲ್ಲಿ ಹಾಕಬೇಡಿ. ಲೆಮನ್ ವಾಟರ್ ಇರಬಹುದು ಅಥವಾ ಕೆಲವು ಹಣ್ಣಿನ ರಸಗಳನ್ನೆಲ್ಲ ಈ ತಾಮ್ರದ ಪಾತ್ರೆಯಲ್ಲಿ ಹಾಕಿಡಬೇಡಿ. ಅದು ಎಕ್ಸೆಸ್ ಆಗಿ ಆ ಒಂದು ಕೊರೋಷನ್ ಆದ ಹಾಗಾಗಿ ತಾಮ್ರ ಅಲ್ಲಿ ಜಾಸ್ತಿಯಾಗಿ ತಾಮ್ರದ ಅಂಶ ಸೇರಿ ಅದು ವಿಷ ಆಗಬಹುದು. ಹಾಗಾಗಿ ಬರೀ ನೀರನ್ನು ಕುಡಿಲಿಕ್ಕೆ ಮಾತ್ರ ಯೂಸ್ ಮಾಡಿ. 1 ತಿಂಗಳು ಅದನ್ನ ಮಾಡಬಹುದು. ಆಮೇಲೆ 1 ತಿಂಗಳು ಬ್ರೇಕ್ ಕೊಟ್ಟು ಮತ್ತೆ ಅದನ್ನ ರೀಸ್ಟಾರ್ಟ್ ಮಾಡಬಹುದು. ಯಾವುದನ್ನ, ತಾಮ್ರದ ಇನ್ಫ್ಯೂಸ್ಡ್ ವಾಟರ್ನ ಕುಡಿಯುವಂಥದ್ದು. ಅದನ್ನೇ ತುಂಬಾ ವರ್ಷಾನುಗಟ್ಲೆ ಕುಡಿಯೋದಕ್ಕಿಂತ ಮಧ್ಯೆ ಬ್ರೇಕ್ ಕೊಟ್ಟು ಆ ಎಕ್ಸೆಸ್ ಕಾಪರ್ ದೇಹದಲ್ಲಿರುವಂಥದ್ದು ಸ್ವಚ್ಛ ಆಗೋದಕ್ಕೆ ಬಿಟ್ಟು ಮತ್ತೆ ರೀಸ್ಟಾರ್ಟ್ ಮಾಡಬಹುದು ಈ ಪ್ರಾಕ್ಟೀಸ್ ಅನ್ನ. ಅದೆಲ್ಲ ನೀವು ಕೆಲವು ಪ್ರಿಕಾಷನ್ಸ್ ಅನ್ನ ತಗೊಳ್ಳುವಂಥದ್ದು. ಅದು ಅಲ್ಲದೆ 6 ರಿಂದ 8 ಗಂಟೆಗಳ ಕಾಲ ಮಾತ್ರ ನೀರನ್ನ ಆ ತಾಮ್ರದ ಪಾತ್ರೆಯಲ್ಲಿ ಇಡಿ. ನೀವು ಕುಡಿಯೋ ನೀರನ್ನ ಅದಕ್ಕಿಂತ ಹೆಚ್ಚು ಹೊತ್ತದಲ್ಲಿ ಇಟ್ಟು ಕುಡಿಯುವಂಥದ್ದು ಬೇಡ. ಇವಿಷ್ಟು ಹೆಲ್ತ್ ಅಂದ್ರೆ ಸೇಫ್ಟಿಗೋಸ್ಕರ ಮಾಡಬಹುದಾದಂತಹ ಪ್ರಾಕ್ಟೀಸ್ಗಳು. ಈ ಪ್ರಾಕ್ಟೀಸ್ ಅಲ್ಲದೆ ಇನ್ನೂ ಕೂಡ ಬೆಳಿಗ್ಗೆ ನೀವು ಏನೆಲ್ಲ ಮಾಡಬಹುದು ನಿಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಅನ್ನುವಂಥದ್ದನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಅಲ್ಲಿ ತನಕ ನಮಸ್ಕಾರ.